ಆ್ಯಂಡ್ ಪ್ರೆಸೆಂಟ್ ಒಂದಷ್ಟು ವೈರಲ್ ಆಗಿರೋ ಸಾಂಗಲ್ಲಿ ಹಿಟ್ ಲಿಸ್ಟಲ್ಲಿ ಪಕ್ಕ ಈ ಸಾಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಒಂದು ಹಿಟ್ ಸಾಂಗ್ ಕೊಟ್ಟರೆ ನಂಗೆ ಇವಾಗಲೇ ಹೇಳ್ಬಿಡ್ತೀನಿ. ಬಟ್ ಈ ಥರ ಲಿರಿಕ್ಸ್ ಎಲ್ಲಿ ಉಟ್ಕೊಳುತ್ತೆ ಮಾರು? ಗಂಗಿ 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 ಜಗ್ಗ ಬೇಡ ಲುಂಗಿ ಎಲ್ಲಿ ಉಟ್ಕೊಳುತ್ತೀರಲ್ಲ? ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳ ಸರ್ ಅವೆಲ್ಲ. ಇನ್ನೊಂದೇನಂದ್ರೆ ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಹಂಗ ಎಲ್ಲ ನನ್ನ ಸಿನಿಮಾ ಕನ್ನಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದು ಸಾಂಗ್ನ ಹಾಡಿಸಿ ಅಲ್ಲೇ ಬಿಟ್ಟು ನೀ ಅಲ್ಲೇ ಇರಪ್ಪ ನಾವು ರಿಲೀಸ್ ಮಾಡ್ಕೋತೀವಿ ಅಂತ ಹೇಳ್ಬೋದಿತ್ತು. ಬಟ್ ಈ ಬ್ಲ್ಯಾಕ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂಥವ್ರಲ್ಲ, ನಿನಗೇನು ಸಿಗಬೇಕು ಆ ಕ್ರೆಡಿಟ್ ಸಿಗಬೇಕು ತಮ್ಮ, ನೀವು ಬರ್ಬೇಕಂತೇಳಿ ಕರೆಸ್ಕೊಂಡು ಇಲ್ಲಿ ತಂದೆ ನಿಲ್ಸ್ಯಾರ. ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತಾರೆ. ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂಥ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟು ಜನಪದ ಲೋಕಕ್ಕೆ ಬಂದೆ. ಅಲ್ಲಿಂದ ಜನ ಮೆಚ್ಕೊಂಡ್ರು. ಸರಿಗಮಪಕ್ಕೆ ಬಂದೆ. ಸರಿಗಮಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು, ಇಡೀ ನಮ್ಮ ಕರ್ನಾಟಕ ಜನ ಮೆಚ್ಕೊಂಡ್ರು. ಅಲ್ಲಿಂದ ನಮ್ಮ ಅರ್ಜುನ್ ಜನ್ಯ ಸರ್ ಮಾತು ಕೊಟ್ಟಂಗೆ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು. ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರು ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತ್ಕೊಂತು. ಅವರೆಲ್ಲರ ನೇತೃತ್ವದಲ್ಲಿ, ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡಕ್ಕಷ್ಟೇ ಅಲ್ಲ, ನೀನ ಬರೆದು ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂಥ ನನ್ನ ಶಶಾಂಕ್ ಸರಿಗೂ ಮತ್ತು ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತು ಮೇನ್ ಆಗಿ ಅರ್ಜುನ್ ಜನ್ಯ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ದೊಡ್ಡ ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಒಂದು ಸರಿ ಟೆಲಿವಿಷನ್ಗೆ ಎಂಟ್ರಿ ಕೊಟ್ಟರೆ ಇದೇ ಬೆನಿಫಿಟ್ಟು. ನಾವು ನಿಲ್ಸು ಅಂತ ಹೇಳಂಗೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಟಿವಿ ಎಲ್ಲದನ್ನೂ ಕಲಿಸ್ಬಿಡುತ್ತೆ. ಜೀ ಕನ್ನಡ ಚೆನ್ನಾಗಿ ಕಲಿಸಿದ್ದಮ್ಮ ಸರ್. ಇದು ಕಲಿಸಿದ್ದಲ್ಲ ಸರ್, ಮನಸ್ಸಿಂದ ಇದೇ ವೈರಲ್ ಆಗೋದು ಜಾಸ್ತಿ ಇವಾಗ. ಬಟ್ ಇಲ್ಲ, ಬಟ್ ನಿಜವಾದ ಬಾಡು ಬೆಳಗ್ಗೆ ಈ ಸಾಂಗ್ ಕೇಳೋಕ್ಕೆ ಖುಷಿ ಆಗುತ್ತೆ. ಈಗಾಗಲೇ ಅವರು ಇದೇ ಶೈಲಿಯ ಸಾಕಷ್ಟು ಸಾಂಗ್ ಬಂದಿದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸಾಂಗ್, ಗಂಗಿ ಗಂಗಿ ಸಾಂಗ್, ಬ್ರ್ಯಾಕ್ ಮೂವಿಯ ಸಾಂಗ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಹೊಸದು? ನಿಜವಾಗ್ಲೂ ಈ ಸಾಂಗ್ ನನಗೆ ತುಂಬ ಅಂದ್ರೆ ತುಂಬ ಸ್ಪೆಷಲ್ ಸರ್. ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಚಾನಲಿಗೆ ಒಂದಿಷ್ಟು ಹಾಡುಗಳನ್ನು ಮಾಡಿ ನಾನು ಪರ್ಫಾರ್ಮ್ ಮಾಡಿ ಅದನ್ನು ಬರೆದು ಹಾಡ್ತಿದ್ದೆ. ಬಟ್ ಎಲ್ಲ ಒಬ್ಬ ಕಲಾವಿದರಿಗೂ ಒಂದು ಆಸೆ ಏನಿರುತ್ತಂದ್ರೆ ಸಿನಿಮಾದಲ್ಲಿ ಒಂದು ಸಲ ನಾ ಕಾಣಬೇಕು, ಇಲ್ಲ ಅಂತಂದ್ರೆ ಸಿನಿಮಾಕ್ಕೆ ನಾ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂಥ ಒಬ್ಬ ಕಲಾವಿದನ ಆಸೆ ಇರುತ್ತೆ. ಆ ಆಸೆ ನನಗೂ ಕೂಡ ಇತ್ತು. ಅದು ಸರಿಗಮಪಕ್ಕೆ ಬಂದ ಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಆಯಿತು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದು ಇದೇ ರೀತಿ ಈ ಖುಷಿನ ನಾ ಹೆಂಗೆ ತೊಳ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು, ಇಡೀ ಕರ್ನಾಟಕದ ಜನ ಆಗಿರ್ಬೋದು, ಈ ಒಂದು ಹಾಡನ್ನು ಬರೆಯೋಕೆ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾನು ಹೇಳ್ಕೊತೀನಿ. ಅವರಿಂದನೇ ಇಷ್ಟೆಲ್ಲ ಆಗಿದ್ದು. ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ಥರ ನನ್ನ ಮೇಲೆ ಇರಲಿ. ಮತ್ತು ಈ ಹಾಡಿನ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನನಗೆ ಅರ್ಜುನ್ ಜನ್ಯ ಸರ್ ಒಂದು ಕಾಲ್ ಮಾಡಿ, ಹಿಂಗಪ್ಪ ಮತ್ತೊಂದು ಸಾಂಗ್ ಒಂದು ನಿನಗೇನು ಅನಿಸುತ್ತೋ ಅದನ್ನು ಬರ್ಕೊಂಡು ಬಾ, ಸ್ಟುಡಿಯೋಗೆ ಬಂದ ಮೇಲೆ ಅದನ್ನು ಮಾತಾಡೋಣ ಅಂತ ಹೇಳಿದ್ರು. ನಾನು ನನ್ನ ಜೀವನದಾಗ ನಾನು ಹಾಡುಗಳು ಮಾಡ್ಕೊಳ್ಳೋಕೆ ಯಾವತ್ತೂ ಹೆದರಿಲ್ಲ ಸರ್. ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್ ಕಾಲ್ ಬಂದ ತಕ್ಷಣ ನನಗೆ ನಡಕ ಚಾಲು ಆಗಿತ್ತು. ಯಾಕಪ್ಪ ಇದು ಈಗ ಒಂದು ಹಾಡನ್ನ ಅಲ್ಲಿ ನನ್ನ ಹಾಡುಗಳನ್ನ ನಾನು ಮಾಡ್ಕೊತೀನಿ, ನನಗೆ ಅಷ್ಟೊಂದೇನು ಭಯ ಆಗಲ್ಲ. ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟ್ರು, ಅವರು ಕೂಡ ಒಳ್ಳೆ ಡೈರೆಕ್ಟ್ರ್ ಅನ್ನೋದಕ್ಕಿಂತ ನಾವು ಹಾಡು ಬರೆಯೋ ಅಂದ್ರೆ ಅವರು ಹಾಡು ಬರೀತಾರೆ, ಅವ್ರನ್ನ ಒಪ್ಪಿಸೋದೈತಲ್ಲ ಅದು ದೊಡ್ಡ ತುಂಬ ಕಷ್ಟವಾದ ಕೆಲಸ. ಅವರು ಬರೆದಂಥ ಹಾಡು ನೀರಿಗೆ ಬಾರ ಚೆಲ್ಲಿ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಆಗುತ್ತೆ. ಇಂಥ ಸಾಹಿತ್ಯಗಾರರಿಗೆ, ಇಂಥ ಡೈರೆಕ್ಟ್ರಿಗೆ ಒಂದು ಸಾಹಿತ್ಯನ ಒಪ್ಪಿಸೋದು ತುಂಬ ಕಷ್ಟದ ಕೆಲಸ ಅಂತೇಳಿ ಭಯ ಆಗಿತ್ತು. ಅವಾಗ ನಮ್ಮ ಶಶಾಂಕ್ ಸರ್ ಆಗಲಿ, ನಮ್ಮ ಅರ್ಜುನ್ ಜನ್ಯ ಸರ್ ಆಗಲಿ ಒಂದೇ ಮಾತು ಹೇಳಿದ್ರು, ಮಗ ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಬರೆಯಕ್ಕೆ ಹೋಗ್ಬೇಡ, ನಿನ್ನ ಹಾಡನ್ನ ಬರೆಯಕತ್ತೀನಿ ಅಂತ ತಿಳ್ಕೊಂಡು ಬರೀ ಅದಾಗತ್ತಂತಂದ್ರು. ಆ ಥರ ಟ್ರೈ ಮಾಡಿದೆ. ಅವಾಗ ಉಟ್ಕೊಂಡಿದ್ರು ಸರ್ ಇದು ಗಂಗಿ 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 ಅನ್ನೋದು. ಲವ್ಲಿ. ಸೊ ಫಸ್ಟ್ ಟೈಮ್ ಬರೋ ಕಳಿಸಿದ ತಕ್ಷಣ ಸರ್ ಒಪ್ಕೊಂಡ್ಬಿಟ್ಟ ಅಥವಾ ಇಲ್ಲ ಇನ್ನೂ ಬೇಕು ಅಂತ? ಇಲ್ಲ ಇಲ್ಲ, ಫಸ್ಟ್ ಲೈನ್ ಅಲ್ಲ, ಒಂದು 2-3 ಥರ ಬರ್ಕೊಂಡು ಹೋಗಿದ್ವಿ ಸರ್ ನಾವು ಸ್ಟುಡಿಯೋಗೆ. ಅದರಲ್ಲಿ ಒಂದಿಷ್ಟು ಕರೆಕ್ಷನ್ ಮಾಡಿಕೊಂಡು ಸರ್ ಕೂಡ ಕರೆಕ್ಷನ್
ಪರ್ಮಿಷನ್ ಮಾಡಿದ್ರು, ಆಮೇಲೆ ಒಪ್ಕೊಂಡಿದ್ದು ಸರ್ ಅದು ಲಾಸ್ಟ್ ಗಂಗಿ. ಒಟ್ಟಲ್ಲಿ ಅದ್ಭುತವಾದ ಸಾಂಗ್ ಮೂಡ್ ಬಂದಿದೆ. ಇನ್ನು ಕೆಲವೇ ಕೆಲವು ನಿಮಿಷ, ಯಾಕಂದ್ರೆ ಇಲ್ಲಿ ಮಾಲ್ ಆಗಿರೋದ್ರೆ ಎಲ್ಲ ಭಾಷೆಯವರು ಇರ್ತೀರಾ, ತಮಿಳು, ತೆಲುಗು, ಹಿಂದಿ ಎಲ್ಲ ವರ್ಷನೂ ಇಲ್ಲಿ ಪ್ಲೇ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಬಾಳು ಬೆಳಗುದಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಪ್ಪ? ಅವ್ರಿಗೋಸ್ಕರ ಎರಡೇ ಲೈನ್ ಹಾಡ್ಬೋದ? ಇದೇ ಸಾಂಗ್ ಹಾಡ್ಬೋದಾ? ಚಾಲು ಆಗ್ಬೋದು. ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರು ಸಾಕ ಕಣ್ಣ ಹತ್ತಂಗ ಗಂಗಿ ಗಂಗಿ ಅದಿಯ ನೀನು ಪೂರಾಯಂಗ ಎದಿಯ ಒಳಗ ಜುಮ್ಮನುವಂಗ ಗಂಗಿ ಗಂಗಿ. ನನ್ನ ನೋಡಿ ನೋಡಿ ನಿನ್ನ ಮೈಯಾಗ ಮುರಿತಿ, ಮನಸ್ಸಿನ ಆಸೆಯೆಲ್ಲ ಕಣ್ಣಾಗ ಸುರಿತಿ, ಗಂಡ ಗುಂಡಿ ಆಗುಣ ಬರೋ ಮಾವ ಬಂದ ಸರತಿ, ಗಂಗಿ 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 ನೀ ಜಗ್ಗ ಬೇಡ ಲುಂಗಿ, ಗಂಗಿ 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 ನೀ ಜಗ್ಗ ಬೇಡ ಲುಂಗಿ. ಒಂದು ಸೆಕೆಂಡ್ ನನಗೆ ಕಿವಿ ಪಾವನ ಆಗೋಯ್ತು ಕಣಪ್ಪ. ಸಡನ್ ಆಗಿ ಏನು ಹೇಳ್ತಾ ಇದ್ದಾರೆ ನೀವು ಅಂತ ಗಾಬರಿ ಆಗುತ್ತೆ. ಮತ್ತೊಮ್ಮೆ ವೀಕ್ಷಕರಲ್ಲಿ ಮನವಿ, ಅದು ಗಂಗಿ 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 ಯೂಟ್ಯೂಬಲ್ಲೂ ಹಾಗೆ ಹುಡುಕಿ.